ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್, ಮ್ಯಾರೇಜ್ ಸೀರೀಸ್ ಪಾರ್ಟ್ 3. ಇದು ಎಲ್ಲ ಊರು ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಅಕ್ಕ ಮಲ್ಗೋರೆ, ನನ್ನ ತಮ್ಮ ಮುಂದೆ ಕೂತವನೆ. ಇಲ್ಲಿ ನಮ್ಮ ದರ್ಶು ಇಲ್ಲಿ ಮದುವೆ ಗಂಡು ನೋಡಿ ಹೆಂಗ್ ಬಾಯಿ ಬಿಡ್ಕೊಂಡು ಹೊಡಿತಾವ್ರೆ. ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ, ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದ. ಈಗೆಲ್ಲ ಹೋಗ್ತಾ ಇದ್ದೀವಿ ಊರಿಗೆ. ಮೈಸೂರು ಎತ್ತಿದ್ರೆ ಹೊಂಟು ಇವನೊಬ್ಬ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನೋಡ್ಕೊಳ್ಳಿ, ಹಾಲು ಮುಂಜ ಹಳೆ ಬ್ಲಾಗ್ ನೋಡಿದ್ರೆ ಇವ್ರಿಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಕಮೆಂಟ್ ಹಾಕಿ. ಹೋಗ್ತಾ ಇದ್ದೀವಿ ಈಗ ಮೈಸೂರಿಗೆ ಹೋದ್ಮೇಲೆ ಸಿಗ್ತೀನಿ. ಇವನು ನೋಡ್ಕೊಬಿಡಿ ಹೆಂಗ್ ನೋಡ್ತಾನೆ ನೋಡಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಓಕೆ ಗೈಸ್, ಮೈಸೂರು ಹೋದ್ಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್, ಸೀನಿಯರ್ ಅಂದರೆ ನಮ್ಮ ಅಣ್ಣ ಬರಕ್ಕೆ ಹೊಡಿತಾವ್ರೆ ನೋಡಿ. ಕೇಳಿಸ್ಕೊಬಿಟ್ರು ನೋಡಿ, ಹೊಡಿತಾವ್ರೆ ಇವರು. ಆಯ್ತು ನೋಡಿ, ಬೆಳಗ್ಗೆ ಬೇಗ ಬಂದರೆ ಟ್ರಾಫಿಕಲ್ಲಿ ಸಿಗಾಕೋತೀವಿ. ಯಾರ್ಯಾರು ಊರಿಗೆ ಹೋಗ್ತಾಯಿರ ಮೈಸೂರು ಹೈವೇ ಮೇಲೆ ಎಲ್ಲ ನೈಟ್ ಹೊತ್ತು ಅರ್ಲಿ ಮಾರ್ನಿಂಗ್ ಎದ್ದೋಗಿ ಗೈಸ್. ಏನಂತಪ್ಪ? ಟ್ರಾಫಿಕ್ ಬೆಂಗಳೂರಲ್ಲಿ ಇವಾಗ ಬೆಟ್ರು, ಸ್ವಲ್ಪ ಈ ರೋಡ್ ಬೆಟ್ರ ಅಷ್ಟೇ ಇತ್ತು. ಜನ ಜಾಸ್ತಿ ಆಗ್ತಾಯಿದ್ರೆ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಇಲ್ಲ ಕಾರ್ ಬಿಟ್ಟು ಎಲ್ಲ ಮೆಟ್ರೋದಲ್ಲಿ ಓಡಾಡಬೇಕು ಅಷ್ಟೇ. ಕೇಳಿಸ್ಕೊಂಡ್ರ ಗೈಸ್? ಇಷ್ಟೇ. ಬಾಯ್ ಗೈಸ್. ಬ್ಯಾಂಗ್ಳೂರ್ ಮೈಸೂರು ಹೈವೇ ಎಂಟ್ರಿ ಆಗ್ತಿದ್ದೀವಿ. ಹೈವೇ ಅಂತೂ ಬೇಗ ಹೊಡ್ಬೋದು ಊರಲ್ಲಿ. ಹಳೆ ಕ್ಲಿಪ್ಪಲ್ಲೂ ಅಷ್ಟೇ ನಮ್ಮ ಅಣ್ಣ ನಿದ್ದೆ ಹೊಡಿತಿದ್ರು, ಈ ಕ್ಲಿಪ್ಪಲ್ಲೂ ನಿದ್ದೆ ಹೊಡಿದ್ರು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ನೋಡಿ? ಈಗ ಎದ್ಬಿಟ್ರು ನಮ್ಮ ಅಕ್ಕ. ಫುಲ್ ಫ್ಲಾಟು ಪುರಿ ಅಂತೂ ಮಕ ನೋಡ್ಕೊಂತ ಕೂತಾನ ಅವಾಗ್ಲಿಂದ. ಇವ್ನು ಕೈ ಕಡ್ಕೊಂಡು ಕುತ್ಕೊಬಿಟ್ಟಾನೆ. ಗೈಸ್, ಈ ಬಣ್ಣನ ನೋಡ್ಕೊಬೇಡಿ. ಶೋಲೆ ಪಿಕ್ಚರು ಇಲ್ಲೇ ಶೂಟ್ ಆಗಿದ್ದು, ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ. ನೋಡಿ, ಯಾರ್ಯಾರು ಇಲ್ಲಿ ಟ್ರಾವೆಲ್ ಮಾಡ್ತೀರಾ ಒಂದ್ಸತಿ ನೋಡಿ, ವಿಸಿಟ್ ಮಾಡಿ. ಎಕ್ಸಿಟ್ಟು ಅಲ್ಲಿ ಮುಂದೆ ಇರಬೇಕು. ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲ ಎದ್ದವ್ರೆ. ಇನ್ನೂ ಈ ಕ್ಯಾಂಡಿಡೇಟ್ ಎದ್ದವ್ರಿ, ಮಲ್ಗೋರು ಇನ್ನೂ. ಸಾರ್ ಎದೋಡಿ ಸಾರ್, ಊರು ಬತ್ತು. ಯಾರಿಗೇನಾದ್ರೂ ಪರವಾಗಿಲ್ಲ, ನಿದ್ದೆ ಇಂಪಾರ್ಟೆಂಟ್. ಆಗ್ಲೇ ಒಂದು ಸ್ಟಾಪ್ ಹಾಕಿದ್ವಿ ತಿಂಡಿ ತಿನ್ನಕ್ಕೆ. ವಿಡಿಯೋನ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಕಣ್ ಬೀಳತ್ತೆ ಅಂತ. ಈಗ ನೋಡಿ, ನಮ್ಮ ಅಣ್ಣ ಕಾರಲ್ಲಿ ಫಾಂಟ ಕುಡಿತವ್ರೆ. ಮದ್ವೆ ಆಯ್ತವ್ರೆ ನೋಡಿ, ಜಂಕ್ ಕುಡಿತವ್ರೆ ನೋಡಿ. ರೆಡಿ. ಈಗೆಲ್ಲ ಇನ್ನು ಮೂರಿಗೆ ಒಂದು 30 ಕಿಲೋಮೀಟರ್ಸ್ ಇದೆ. 20 ಕಿಲೋಮೀಟರ್ಸ್ ಇದೆ, 25 ಕಿಲೋಮೀಟರ್ಸ್ ಇದೆ. ಸಾರಿ, ನಮ್ಮ ಅಕ್ಕ ಕೋಳಿಬೇಡ ಕೊಡ್ತಾರೆ. ಇದೀಗ ಗೈಸ್, ನಾನು ತಗೋಬಿಡ್ತೀನಿ. ಯಾರು ಬೇಕು ಅಂದರೆ ಹಂಗೆ ತಿನ್ಬಿಡ್ರಿ ಅಷ್ಟೇ ಗೈಸ್. ಸೊ ಗೈಸ್, ನಮ್ಮ ಅಣ್ಣ ಫುಲ್ಲು ಬೇಜಾರಾಗ್ಬಿಟ್ಟವ್ರೆ. ಯಾಕಂದರೆ ನಿನ್ನೆ ಅವ್ರದ್ದು ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್ ಮಾಡಿಸ್ತಾ ವಿಡಿಯೋ ಮಾಡಿಬಿಟ್ಟು ನಮ್ಮ ಅಣ್ಣಂಗೆ ದೊಡ್ಡ ಅಣ್ಣ ಕಳಿಸ್ಬಿಟ್ಟೆ. ಅದಕ್ಕೆ ಫುಲ್ಲು ಫೀಲಿಂಗು ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರು ಇವನು. ಈಗ ಇದಕ್ಕೆ ಕಿಪಿಕಿರಿ ಮೀಮ್ಸ್ ಹಾಕ್ತೀನಿ, ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ. ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟ. ರೆಡಿ ಗೈಸ್, ಇನ್ನೇನು 3 ದಿವಸ ಮದುವೆ ಆಯ್ತವ್ರೆ. ಮಕ್ಕ ಹೇಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳಿ? ಇದನ್ನ ಖಾಲಿ ಐತಂತೆ ನೋಡಿ. ಇವನು ಫ್ರೀ ಫೈರ್ ಆಡ್ತಾವ್ರೆ, ಇವನು ಬಗ್ ಮಾಡ್ತಾನೆ ಅಷ್ಟೇ ಗೈಸ್. ಈಗ ಊರಿಗೆ ಹೋಗಿ ಸಿಗ್ತೀವಿ. ಅಂಟಿಲ್ ದೆನ್ ಬಾಯ್ ಗೈಸ್. ಇನ್ನೇನು ಅಂದರೆ ದರ್ಶನ ಶಿಷ್ಯ ನನಗೆ ಶೋಲ್ಡರ್ ಮುಗ್ತಾವನೆ.
ಇಷ್ಟೊತ್ತವರೆಗೂ ಮಾಡ್ತಿದ್ರು ಗೈಸ್ ಆಫ್ ಕ್ಯಾಮ್ರಲ್ಲಿ. ಈಗ ಆನ್ ಕ್ಯಾಮ್ರಾ ನೋಡಿ ಗೈಸ್ ಹೊಡಿತಾರೆ ನೋಡಿ ಗೈಸ್ ಹೆಂಗಂತ. ಈಗ ಇನ್ನು ಹತ್ತತ್ರ ನಮ್ಮ ಅಮ್ಮವ್ರ ಊರಿಗೆ ರೀಚ್ ಆಗ್ತಾ ಇದೀವಿ. ಫಸ್ಟ್ ನಮ್ಮ ಅಮ್ಮವ್ರ ಊರಿಗೆ ಹೋಗಿ ಆಮೇಲೆ ನಮ್ಮ ಅಪ್ಪ ಅವ್ರ ಊರಿಗೆ ಹೋಗ್ತೀವಿ ಗೈಸ್. ನಮ್ಮ ಅಮ್ಮನ ಊರಿಗೆ ಬಂದ್ವಿ. ನಮ್ಮ ಅಮ್ಮನ ಊರಿಗಿಂತ ನಮ್ಮ ಮಮ್ಮಿಗೆ ಮನೆ ಇದು ಇದೆ ನೋಡಿ ಗೈಸ್. ನಮ್ಮ ಮಮ್ಮಿ ಮನೆ ಕಾರ್ ಪಾರ್ಕ್ ಮಾಡಿ ಹೋಗೋದೆ ಅಷ್ಟೇ. ಗೈಸ್ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಎಲ್ಲ ಬಂದಿದ್ದೀವಿ ನೋಡಿ. ಅಲ್ಲಿ ಪಾರ್ಕ್ ಹಾಕಿದ್ದೀವಿ. ಇದು ನಮ್ಮ ಅಮ್ಮನ ಮನೆ. ಏನೋ ಬರೆದ್ಬಿಟ್ಟವ್ರೆ ಕೆ ವಿ ಅವರು. ಫೇಶಿಯಲ್ ಮಾಡ್ಕೊಬಿಟ್ಟು ಮಖ ಹಿಡ್ಕೋತಾರೆ. ಐ ಮೀನ್ ಕೈನ ಮುಖದ ಮೇಲೆ ಹಿಡ್ಕೋತಾವ್ರೆ. ಅಯ್ಯೋ ಟ್ಯಾನ್ ಆಗ್ಬಿಡ್ತೀನಿ ಅಂತ. ಬರ್ರೋ ಅಲ್ಲಿಗೆ ಎಲ್ಲ ಗೈಸ್. ಈಗ ನಮ್ಮ ಅಮ್ಮನ ಮನೆಗೆ ರೀಚ್ ಆದ್ವಿ. ಹೋಮ್ ಟೂರ್ ಕೊಡ್ತೀನಿ ಬನ್ನಿ. ಇದು ನಮ್ಮ ಮಮ್ಮಿ ಮನೆ. ಇದು ಒಂದು ಹಾಲು, ಇದು ಒಂದು ಹಾಲು. ಇದು ದೇವ್ರಿಗಿರು ಪೂಜೆ ಮಾಡ್ತಾರೆ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಇದು ಕಿಚನ್ನು. ಇವನ್ನ ನಮ್ಮ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕಪ್ಪೆ ಅವರು ಅಲ್ಲೂ ಮುಂಜ. ಇದು ನಾವು ಕಜಿನ್ಸ್ ಇರೋ ರೂಮ್. ಇದು ಇದು ನಮ್ಮ ಕಜಿನ್ಸ್ ಇರೋಕ್ಕಿದು ಈ ರೂಮ್. ಸರಿ ಏನೇನು ಅಪ್ಪ ಅಮ್ಮ ಮನೆ. ಈಗ ಹಿಂಗೆ ನಡ್ಕೊಂಡು ಹೋದ್ರೆ ನೋಡಿ ನಮ್ಮ ಅಪ್ಪ ಆಗಲೇ ಮನೆ ಕ್ಲೀನ್ ಮಾಡಕ್ಕೆ ಹೋಯ್ತಾರೆ. ನನಗೆ ಹೋಗಿದ್ರು ಹೋಗಿಲ್ಲ. ಇದು ದನಿನ ಮನೆ. ಈ ಮುಂಚೆ ಹಸು ಎಲ್ಲ ಕಟ್ಟಾಕ್ತಿದ್ರು, ಏನೂ ಇಲ್ಲ. ಇದು ಗೊತ್ತಲ್ಲ ಲಂಡನ್. ಇದು ಬಪ್ಪು ಮನೆ ಅಷ್ಟೇ ಗೈಸ್. ಇದು ನಮ್ಮ ಮಮ್ಮಿ ಮನೆ. ಇನ್ನು ನಮ್ಮ ಅಪ್ಪ ಅವ್ರಿಗೆ ಹೋಗ್ಬೇಕು. ಅಲ್ಲಿ ಅಡಿಕೆ ತೋಟ ಇದೆ. ನಮ್ಮ ಮಮ್ಮಿ ಮನೆ ನೋಡಿ ಎಷ್ಟು ವಿಶಾಲವಾಗಿದೆ. ಹೈವೇ. ನಮ್ಮ ಅಣ್ಣ ನಮ್ಗೆ ಬ್ಯಾಚುಲರ್ ಪಾರ್ಟಿ ಕೊಡಿಸ್ತಾರೆ ಇವತ್ತು. ನನಗೆ ದರ್ಶಗೆ. ನನಗೂ ಕೊಡ್ತೀನಿ. ನೀನು ಹುಡುಗಿ ಬರಂಗಿಲ್ಲ. ನಾವು ಏನು ಕೊಡ್ತೀನಿ ಅಂತ ತಾನೆ ಅಮ್ಮ. ಇವಾಗ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಮ್ಮ ಮಕ್ಕಳಿಗೆ ಅದೇ ಬ್ಯಾಚುಲರ್ಸ್ ಪಾರ್ಟಿ. ಮದುವೆ ಗಂಡ ನೋಡಿ ಗಾಯ್ಸ್. ಏನು ನಾವು ಊರಿಗೆ ಬಂದ್ವಿ ನೋಡಿ. ಎಲ್ಲ ಡಿಸ್ಕಷನ್ ಮಾಡ್ತಾ ಇದೀವಿ. ಇವ್ರ ಮಕ್ಕ ಮುಚ್ಕೋತವ್ರೆ. ಇವ್ರ ಮಕ್ಕ ಮುಚ್ಕೋತಾರೆ. ಅವ್ರಿಗೆ ಈಗ ಬೆಳಗಾಯ್ತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಅಲ್ಲೊಬ್ರು ಮಲಗೋರೆ. ಇವರು ಎಂಟ್ರಿ ಚೀರ ಆಯ್ನ ಅಷ್ಟೇ. ಇವರೇ ಮದುವೆ ಗಂಡು ನೋಡಿ. ಬೆಳ್ಳಗಾಗ್ಬಿಟ್ಟವ್ರೆ. ಫೇಶಿಯಲ್ ಪೆಡಿಕ್ಯೂರ್ ಎಲ್ಲ ಮಾಡಿಸಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಇರ್ತೀನಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನನಗೆ ಜಾಸ್ತಿ ಹೊಡೆಯೋದು ಭಯ ದೇವ್ರೆ ಗೈಸ್. ಈಗ ಎಡ್ವಾಣಿ ಹೋಗ್ತಾ ಇದೀವಿ ಅಷ್ಟೇ ಗೈಸ್. ನಮ್ಮ ಅಜ್ಜಿನ ಒಂದು ಫಂಕ್ಷನ್ ಡ್ರಾಪ್ ಮಾಡ್ಬಿಟ್ಟು ಈಗ ನಾವು ನಮ್ಮ ಅಣ್ಣ ಎಲ್ಲೋಯ್ತಿದ್ದೀವಿ. ಅರ್ಜುನಲ್ಲಿಗೆ ಕಾರ್ಡ್ ಕೊಡಕ್ ಹೋಗ್ತಾ ಇದ್ದೀವಿ. ಮತ್ತೆ ಐರನ್ ಮಾಡಿದ್ರೆ ಬಟ್ಟೆ ಇಸ್ಕೊಳಕ್ ಹೋಗ್ತಾ ಇದೀವಿ. ಇವನ್ನ ನೋಡಿ ಗೈಸ್. ನೆನ್ನೆ ಅಂತೀರಾ ಫ್ರೆಂಡ್ಸ್ ಗೈಸ್. ನಾನು ಮೀಮ್ಸ್ ಹಾಕ್ತೀನಿ ಅಂತ ಭಯ ಪಡ್ಕೋದು ಹೆಂಗೆ ಹೇಳ್ತಾ ನೋಡಿ. ಮಾಡ್ಬಿಡ್ತೀನಿ ಗೈಸ್. ಹ್ಯಾಕರ್ ನಾನು. ಐ ಆಮ್ ಹ್ಯಾಕರ್. ಇದು ಹೆಂಗ್ ಟ್ರೋಲ್ ಆಗೋದು ಗೊತ್ತಾ? ಈಗ ಇದು ಇನ್ಸ್ಟಾಗ್ರಾಮ್ ಪೇಜ್ ಹೇಳ್ತಿದ್ರೆ ಮಾತ್ರ ಯಾರೇ ಟ್ರೋಲರ್ಸ್ ಇದಾರೋ ಕೂತ್ಗಳಲ್ಲಿ ಐ ಆಮ್ ಹ್ಯಾಕರ್ ಕೇಳಿಸ್ಕೊತಾರ ಗೈಸ್. ಹ್ಯಾಕರ್ ಅಂತೆ. ಏನ್ ಮಾಡ್ಕೊತೀರಾ ಮಾಡ್ಕೊಳ್ರಿ ಅಷ್ಟೇ ಗೈಸ್. ಅಷ್ಟೇ. ಬಂದ್ರೆ ಬೆಟ್ಟ ಹೋದ್ರೆ ಶಾಲೆ. ಹಂಗೆ ನಮ್ಮ ಬಾಯ್ಸ್ ಕೋರು. ಓಕೆ ಟೀಕೆ ಬಾಸ್. ಟೀಕೆ ಬಾಸ್ ಬಾಯ್. ನೋಡಿ ನಮ್ಮ ಅಣ್ಣ ಡ್ರೈವಿಂಗ್ ಸ್ಕಿಲ್ಸ್ ನೋಡಿ. ಓನ್ಲಿ ಕನ್ನಡ. ಓನ್ಲಿ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಗೈಸ್. ಅರ್ಜುನಲ್ಲಿಗೆ ಎಂಟ್ರಿ ಆದ್ವಿ. ಈ ಕಾರ್ಡ್ ಕೊಡೋಕೆ ನಮ್ಮ ಅಣ್ಣ ಇದೆ ನೋಡಿ. ಸಣ್ಣ ರೋಡ್ ದೊಡ್ಡ ಕಾರ್ ತೊಗೊಂಡಿದ್ದೀವಿ. ದರ್ಶನ ತೋರಿಸ್ಬಾರ್ದಂತೆ ಗೈಸ್. ನೋಡಿ ನಮ್ಮ ಅಣ್ಣ ಫೇಶಿಯಲ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸಿ ಫುಲ್ ಒಂಥರ ಗ್ಲೋ ಬಂದ್ಬಿಟ್ಟಿದೆ ಮುಖದಲ್ಲಿ. ನೀವು ಈ ಥರ
ಊರಿಗೆ ಬನ್ನಿ ಆರಾಮಾಗಿ. ಬ್ಯಾಕ್ಗ್ರೌಂಡ್ ಸಾಂಗ್ ಕೇಳಿಸ್ಬಿಡಿ ಹಂಗೆ ಆಡ ಹಂಗೆ ನಾಚ್ಕೋತವ್ರೆ. ಗೈಸ್ ಈಗ ಎಲ್ಲರೂ ತೊರೆಗೆ ಹೋಗ್ತಾ ಇದೀವಿ ನಮ್ಮ ಮಡಿಕೆ ತೋಟ ಹತ್ರ. ನೋಡಿ ಎಲ್ಲ ಟ್ರ್ಯಾಕ್ಟರ್ ಟ್ರಾಲಿ ಹೆಂಗ್ ಕೂತವ್ರೆ. ನಮ್ಮ ತಾತ ನೋಡ್ರಿ ಜಾಗದ ಅಲ್ಲಿ ಓಕೆ ಐತೆ ಬಾ ಹೋಗ್ಬೋದು. ಸ್ನಾನ ಮಾಡಕ್ಕೆ ಅದು ಗೊತ್ತಿಲ್ಲ. ಅಲ್ಲಿ ನಮ್ಮ ಅಣ್ಣ ಬರ್ತಾವ್ರೆ ಇವರೆಲ್ಲ ನೋಡಿ ಆಗ್ಲೇ ಟ್ರಾಲಿಲೇ ಹೋಗಿ ರಘು ಗಿಗು ಎಲ್ಲ. ಆಗ್ಲೇ ತೊರೆಗೆ ಪ್ಲಾನ್ ಆಗ್ತಿದೆ, ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ನಾ ಇಬ್ರು ಟ್ಯಾನ್ ಆಗ್ಬಿಡ್ತೀವಿ ಅಂತ ಅವ್ರು ಹೇಳಿದ್ದು ಹೋಗ್ಬೇಡ್ರಿ ಅಂತ. ಹೋಗೋದೇನು ತೊಲಗೋ ಇಲ್ಲ ಗೈಸ್, ಶುರು ಮಕ್ಕಕ್ಕೆ ಡಿ ಟ್ಯಾನು ಎಲ್ಲ ಮಾಡಿಸಿದ್ದೆ, ಮತ್ತೆ ಹೋಗ್ಬಿಟ್ಟು ಟ್ಯಾನ್ ಆಗ್ಬಿಟ್ರೆ ಮತ್ತೆ ಚೆನ್ನಾಗಿ ಕಾಣಿಸಲ್ಲ, ಸೊ ಹೋಗಿಲ್ಲ. ನಿಮ್ಮ ಅನಿಸಿಕೆ? ನಮ್ಮ ದೊಡ್ಡಮ್ಮ ಬಂದ್ರು ತೊರೆತಕ್ಕೆಲ್ಲ ಹೋಗ್ಬಿಟ್ಟು ಎಲ್ಲ ಬಟ್ಟೆ ಇಕ್ಕೆಲ್ಲ ಹೋಗ್ಬೋದು. ನೋಡಿ ಗೈಸ್ ಹೆಂಗಿತ್ತು ಆಂಟಿ? ಚೆನ್ನಾಗಿತ್ತು. ಚೆನ್ನಾಯ್ತಾ? ಅಲ್ಲಿಗೆ ಬರ್ಬೇಕಾಗಿತ್ತು. ಅಯ್ಯೋ ಕಪ್ಪಗಾಗ್ಬಿಡ್ತಿದ್ದೆ ಆಂಟಿ, ಅದಕ್ಕೆ ಬರ್ಲಿಲ್ಲ. ಗೈಸ್ ನಮ್ಮ ಅಣ್ಣ ನೋಡಿ ಬೈಕ್ ಎತ್ಕೊಂಡು ಹೆಂಗ್ ಹೋಯ್ತವ್ರೆ. ಹೋಯ್ತು ನಾಗಣ್ಣನ ಗಾಡಿ ಹೋಯ್ತು. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ತೊರೆಗೆ ಹೋಗ್ಬಿಟ್ಟು ಹೆಂಗಾಗ್ಬಿಟ್ಟು ನೋಡಿ ಬೆಳ್ಳಕ್ಕಾಗ್ಬಿಟ್ಟವನೆ. ಏನಂತೀರ? ಈಗ ನಾವೆಲ್ಲರೂ ದುರ್ಗಕ್ಕೆ ಹೋಗ್ತಾ ಇದೀವಿ. ನಮ್ಮ ಆಂಟಿ ಏನೋ ಸ್ಯಾರಿ ರಿಲೇಟೆಡ್ ಏನೋ ತಗೋಬೇಕು ಅಂತ. ಲಾಸ್ಟ್ ಮಿನಿಟ್ ಶಾಪಿಂಗ್ ಅನ್ಕೊಡಿ ಇದು. ಈಗ ವಿಡಿಯೋ ಮಾಡ್ತಾವನೆ, ಇವೆಲ್ಲ ಬರ್ತದೆ. ಇವ್ರನ್ನ ನೋಡ್ಕೊಳ್ಳಿ ಗೈಸ್. ಯಾಕ ಅವತ್ತು ಫೋನ್ ಮಾಡಿದ್ರೆ ಎತ್ಲಿಲ್ಲ? ಯಾವಾಗ ಯಾವಾಗ ಅಂತ ಬುಲ್ಡಕ್ಕೆ ಚಪ್ಪತೀನಿ. ಒಳ್ಳೆ ಮ್ಯೂಸಿಕ್. ಸೀನ್ ಏನು ಅಂದ್ರೆ ಚಿನ್ನಣ್ಣಂದು ಕಾವ್ಯಕ್ಕೊಂದು ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಏನೋ ಒಟ್ಟಿನಲ್ಲಿ ಇವ್ರು ಇವತ್ತು ನಮ್ಗೆ ಟ್ರೀಟ್ ಸ್ಪಾನ್ಸರ್ ಮಾಡ್ತಾರೆ ನಮ್ ಕಾವ್ಯಕ್ಕ. ಜೈ ಕಾವ್ಯಕ್ಕ. ಮಾಡಿಲ್ಲ ಅಂದ್ರೆ ವಿಡಿಯೋ ನೋಡ್ಕೊಳ್ಳಿ, ವಿಡಿಯೋ ಅಷ್ಟೇ. ನಾನೇನು ಸೀರಿಯಸ್ ಆಗಿ ಹಾಕೇ ಬಿಡ್ತೀನಿ. ಟ್ರೀಟ್ ಕೊಡ್ತಿದ್ದೀರಾ ಗಂಡ ಹೆಂಡ್ರು ಅಂತ. ನಮ್ಮ ಅಣ್ಣನ ಕಾರ್ ಗ್ಯಾರೇಜ್ ಹತ್ರ ಬಂದ್ವಿ. ನೋಡಿ ಕಾರ್ ನಿಂತೈತಿ ಇಲ್ಲಿ, ಗ್ಯಾರೇಜ್ ಕ್ಲೋಸ್ ಮಾಡ್ಬಿಟ್ಟಾರೆ. ಬನ್ನಿ ಕಾರ್ ಕೆಳಗಡೆ ಏನಿರುತ್ತೆ ತೋರಿಸ್ತೀನಿ ನಿಮ್ಗೆ ಇವತ್ತು. ನೋಡಿ ಗೈಸ್, ಇದು ಕಾರ್ದು ಅಂಡರ್ ಬಾಡಿ, ಇದು ಡೀಸೆಲ್ ಟ್ಯಾಂಕು, ಇದು ಸೈಲೆನ್ಸರು. ಇಲ್ಲಿಂದ ಬಂದು ಹೊಗೆ ಬಗ್ ಅಂತ ಹೇಳ್ಬಿಡ್ತಾರೆ ಗೈಸ್. ನೋಡಿ ಇದೇ ನಮ್ಮ ಅಣ್ಣನ ಕಾರು. ನೋಡಿದ್ರ ಗೈಸ್, ಇದೇ ನಮ್ಮ ಅಣ್ಣನ ಕಾರು. ಚೂರು ಇಂಜಿನ್ ಇಶ್ಯೂ ಬಂದ್ಬಿಟ್ಟಿದೆ, ರೆಡಿ ಮಾಡ್ಸೋಕ್ಕೆ ಇಲ್ಲಿ ಉಳಿಯೋದ್ರದ್ದು ಬಂದಿದ್ವಿ. ಈಗ ಇಲ್ಲೊಂದು ಕಾರ್ ಇದೆ ನೋಡಿ ಗೈಸ್, ಅಷ್ಟೇ ಗೈಸ್. ಓಡಿಸ್ತಾ ಇದೀವಿ ಇಲ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಮಿರರ್ ಓಪನ್ ಮಾಡಕ್ಕ ಆಯ್ತಿಲ್ಲ, ಇದು ಬೇಗ ಮಾಡು. ಆಯ್ತಾಯ್ತಾ? ಆಫ್ ಮಾಡ್ತೀನಿ. ಸಾಕು. ಇಲ್ಲಿ ಹೆಂಗ್ ಹುಡುಗಿತು. ಕಿಶೋರ್ ಪಿ ಅವರು. ಇಲ್ಲ ಕಿಶೋರ್ ಪಿ ಅವರು ಅಲ್ಲ, ಕಾವ್ಯಕ್ಕವರು. ನಾನು ಹೇಳಿದ್ದು. ಯಪ್ಪ ಆಡೋದು ಒಂದೊಂದಲ್ಲ, ನನ್ನೇ ಓಡಿಸ್ತಾರೆ ನೋಡಿ ಕಾರಿಂದ. ಅಪ್ಪ ಡೈಲಿಂಗ್ ಹೋಗ್ಬಿಟ್ರೆ 6 ಪ್ಯಾಕ್ಸ್ ಬಂದ್ಬಿಡ್ತದೆ. ವಿಡಿಯೋ ಮಾಡ್ಕೊಂಡ ಗೈಸ್, ಇದು ಆ್ಯನಿವರ್ಸರಿ ಅಂತೆ. ಒಂದು ಜ್ಯೂಸ್ ಕೊಡ್ಸಾಕಾಯ್ತಿರಿ ನೋಡಿ ಗೈಸ್, ಇಷ್ಟು ರೋದು ಸರ್ ನಮಗೆ. ನೋಡಿ ತಿಂಡಿ ಕೇಳಿದ್ರೆ ಹಂಗೆ ಹೋಗ್ಬಿಡ್ತಾರೆ. ನಾವಿರೋ ನೀವಿರೋ ಹಂಗೆ. ಆಯ್ತು ಬರಕ ನಾನೇ ಕೊಡಿಸ್ತೀನಿ. ಹಾಂ ನೋಡ್ರಿ ಹೆಂಗೆ ಬರ್ತಾರೆ ಅಪ್ಪ. ನೋಡಿ ನಮ್ಮ ಅಣ್ಣ ಕಾರಲ್ಲಿ ಇಳಿಸ್ಬಿಟ್ಟು ಮುಂದೆ ಬಂದ್ಬಿಟ್ರು, ನನ್ನ ಹಿಂದೆಯಿಂದ ಓಡಿಸಿದ್ರು. ಹೊರಗಡೆ ಕುತ್ಕೊಂಡು ಎ ಸಿ ಜೂಮ್ ಅಂತವ್ರೆ. ಈಗ ನಾನು ಕುತ್ಕೊಳ್ತೀನಿ. ಕಾರಲ್ಲಿ ಏನೋ ವಾಸನೆ ಬರ್ತಿದಂತೆ, ಇವರಿಬ್ರು ಮಧ್ಯೆ ಜಗಳ ನಡೀತಿದೆ. ಚಪ್ಪಲಿ ನೋಡಿ ಏನ್ ಪ್ಲೇನ್ ಆಗವೆ. ಇದೆಲ್ಲ ಬ್ಲಾಗ್ ಹಾಕ್ತೀರಿ ಪ್ಲೀಸ್. ಈ ಬಾಗ್ಲಾಕು ಏನೋ ತಕೊಂಡ್ ಕೂತಿದ್ಯಲ್ಲ, ವಾಸನೆ ಎದೊಳ್ತದೆ ಅಂತನ. ಡೋರ್ ಬಿದ್ದಿಲ್ಲ ಕಣಲೋ. ಜೀವನ ಸಾಕತ್ತನದು ನಿಂದೇನೆ ವಾಸ್ತಿ ಸೀರಿಯಸ್. ನಿಂದೆ ಯಾರಿಗೂ ಬರ್ತಾ ಇಲ್ಲ.
ತಗೊಳ್ಳಿಲ್ಲ. ಚೆನ್ನಾಗಲ್ಲ. ಅಲ್ಲಿ ಹಿಂದ್ಗಡೆ ಇರೋ ಅಂಗಡಿಲಿ ಬಟ್ಟೆ ಶಾಪಿಂಗ್ ಮಾಡಿದ್ವಿ ನಾನು ನಮ್ಮಣ್ಣ. ಈಗ ಇವ್ರು ಟ್ರೀಟ್ ಕೊಡ್ಸೋಕೆ ಹೋಯ್ತಾ ಇದ್ದೀವಿ. ಇದೆ ಪಿ ಕೆ ಮೆನ್ಸರ್ ಉಳಿಯೋದುರ್ಗ ಮೇನ್ ರೋಡಲ್ಲಿದೆ. ಉಳಿಯೋದುರ್ಗ ಸರ್ಕಲ್ ಟು ಪೊಲೀಸ್ ಸ್ಟೇಷನ್ ರೋಡಲ್ಲಿ ರೈಟ್ ಸೈಡಲ್ಲೇ ಇದೆ ನೋಡಿ ಗೈಸ್ ಈ ಅಂಗಡಿ. ಹೇಳ್ದೆ ಮುಂದೆ ದುರ್ಗ ಮಾರ್ಟ್ ಪಕ್ಕ ಹೇಳು ಅಡ್ರೆಸ್ ಹೇಳ್ಬಿಡು ಕರೆಕ್ಟಾಗಿ. ಉಳಿಯೂರು ಗೂಳಿಗೌಡ್ರು ಕಾಂಪ್ಲೆಕ್ಸ್ ಮಾರ್ಟ್ ಹತ್ರ ಮಾರ್ಟ್ ಪಕ್ಕದಲ್ಲೇ ಒಂದು ಎರಡನೇ ಅಂಗಡಿನೇ PK. ಗೊತ್ತಾಯ್ತಾ ಗೈಸ್, ಪರ್ಫೆಕ್ಟ್ ಅಡ್ರೆಸ್ ಹೇಳಿದ್ರು. ಕಾರ ತಗೊಂಡು ಬನ್ನಿ. ಇದೊಂದು ತೋರಿಸ್ಬಿಡು. ಪ್ಯಾಂಟ್ ತೊಗೊಂಡು ಏನಾದ್ರು ಅವ್ರು ಏನಾರು ಸ್ಟಿಚಿಂಗ್ ಮಾಡಿಸ್ಕೋಬೇಕಂದ್ರೆ ಇಲ್ಲಿ ಫ್ರೆಂಡ್ ಅಂಗಡಿ ಇದೆ, ಅಲ್ಲಿ ಮಾಡಿಸ್ಕೊಳ್ಳಿ. ನೋಡಿದ್ರ ಗೈಸ್ ಅಷ್ಟೇ. ಎಲ್ಲ ಕಾರ್ಗೆ ಸೊ ಗೈಸ್ ಲಾಸ್ಟಲ್ಲಿ ಎಲ್ಲರದು ಶಾಪಿಂಗ್ ಮುಗಿಯಿತು. ಈ ಕಾರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಏನು ಸೈಕು ಅಂದರೆ ಕಾರ್ಕಿ ಥರದೇ ಮರ್ತೋಗ್ಬಿಟ್ವಿ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ತಲೆಯೆಲ್ಲ ಕರ್ಕೊಂಡು ಕೂತಿದ್ದೀನಿ, ನೀನು ಅದನ್ನ ಆಫ್ ಮಾಡಿ ಅಂತ ಆಗ್ತೀನಿ. ಈಗ ಮ್ಯಾರೇಜ್ ಸೀರೀಸ್ ಪಾರ್ಟ್ 3 ಕಂಟಿನ್ಯೂ ಇದು. ಈಗೆಲ್ಲ ಮದುವೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸೊ ಗೈಸ್ ಈಗ ಇಲ್ಲಿ ಪ್ಯಾಕಿಂಗ್ ನಡೀತಿದೆ. ಆಲ್ಮೋಸ್ಟ್ 50% ಇದೆ, 50% ಆಗಬೇಕು. ಇವ್ರು ನೋಡಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನೀನ್ ಮಾಡಿಕೊಂಡು ಹೊಸದ್ ಕೊಡ್ಸೋದು ತೀರ್ಸ್ಬಿಟ್ಟು ಮಲಗಿದೆಯಲ್ಲ. ನೀನೇನು ಮುಟ್ಬೇಡ, 30 ನಿಮಿಷ ನೋಡಿ ಗೈಸ್ ಒಂದು ವಾಚಿನ ಕತೆ ಜಗಳ ಆಡ್ತವ್ರೆ. ರಿಪೋರ್ಟ್ ಕೊಟ್ಟಿದ್ದೀನಿ. ಇವರೇ ಮದುವೆ ಗಂಡು, ನೋಡ್ಕೊಬಿಡಿ. ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಸೋರೆ, ಕಾಲ್ ಬೂದ್ ಆಗ್ಬಿಡೈತೆ. ಇದೆಲ್ಲ ಆಗಿದೆ ಇವನಿಂದ. ಹುಡುಗಿ ಲೈನ್ ನೀಟಾಗಿ ಇಲ್ಲ ಗೈಸ್, ನಾವು ಹಂಗೆಲ್ಲ ಮಾಡಲ್ಲ ಗೈಸ್. ನಾವು ಇವ್ರು ಬೇಡ ಅಂತಾರೆ, ಇವ್ರು ಬೇಕು ಅಂತಾರೆ ಊಟನ. ಇಲ್ಲಿ ನೋಡಿ ನಮ್ ತಾತ ಆರಾಮಾಗಿ ಆಚೆ ಚಿಲ್ಲ ಕೂತವ್ರೆ ಅಂತ. ಒಳಗಡೆ ಬಾರೋ. ನೋಡಿ ಗೈಸ್ ಇನ್ ಕಟಿಂಗ್ ನೋಡಿ ಏನ್ ಸಖತ್ತಾಗೈತೆ. ಮುಲೆಟ್ಟು, ಮಾಡ್ರನ್ ಮುಲೆಟ್ಟು. ಸ್ಪಿನ್ಸ್ಗೆ ಹೋದ ಮುಲೆಟ್ ಮಾಡೋದ್ರೆ ಮುಳ್ಳದ ಈ ಥರ ಮಾಡಿ ಕೊಡೋರು ಪಾಪರ ಅಂತಮ್ಮಂಗೆ. ಏನು ವಿಧಿಯ ನಾಟಕ, ವಿಧಿಯ ನಾಟಕ. ವಿಧಿ ಇವ್ನು ನೋಡಿ ಚೆನ್ನಾಗಿದೆ ಮೆಸ್ಸಿ ಕಟ್ಟು. ಇವನ್ ಫೋನ್ ಅಡಿಕ್ಟ್. ಚಿನ್ನಣ್ಣ ಬಟ್ಟೆ ಕೊಡಕೈತೈತೆ. ಇಳಿಬೇಡ ಚಿರು, ಬೇಡ ಇಲ್ಲೇ ಇರು ಮಮ್ಮಿ. ಇಲ್ಲೇ ಇರು. ಈಗ ಟೈಲರ್ ಬಟ್ಟೆ ಕೊಡಲಿಲ್ಲ ಅಂದ್ರೆ ಚಿನ್ನಣ್ಣ ಮಗು ಕೊಡಿತಂತೆ. ಈಗ ನೋಡೋಣ ಬನ್ನಿ ಗೈಸ್. ನೋಡಿ ಮದುವೆ ಗಂಡು ನೋಡಿ ಗೈಸ್. ಐಸಾ. ಓ ಆಮೇಲೆ ಬ್ಯಾಂಗ್ಳೂರ್ ಬುಜ್ಜಿ ಹೇರ್ ಸ್ಟೈಲ್ ನೋಡಿ. ಆವಾಜ್ ಹಾಕಿದ್ರು ಕೊಡ್ತೀಯಾ ಇಲ್ಲಂದ್ರೆ ಎಡಿಲ್ಲ ಅಂತ ಅಷ್ಟೇ ಗೈಸ್. ಅವ್ವ ಏನಂತ ಗೊತ್ತೇನವ, ನನ್ನ ಸೈಜ್ ತಗೊಂಡೆ. ಇವನು 110 ಕೊಡೋನು ಅಂಗಡಿಯವನೇ ಅಂತ ಗೊತ್ತಾ. 100 ಲಾಸ್ಟ್ ವೈಟ್ ಅಲ್ಲಿ ಇನ್ಮೇಲೆ ಇಲ್ಲ ಅಂತ ಅಂದ. ಅದಕ್ಕೆ ಅವನು ಇದೇ ಆಯ್ತಾ ತಗಡಿ ಅಂತ ಇವನು ಕೊಟ್ಟ. ನಾನು ಎಕ್ಸ್ಪೈರ್ಡ್ ಆಯ್ತು ಶಶಿ, ಇಲ್ಲಿ ಟೈಟ್ ಆಗಿದ್ರೆ ನೋಡು ಅಂತ ಅಲ್ಲೇ ಹೇಳಿದೀನಿ ಅಂಗಡಿಲಿ. ಬಿಡು ಆಯ್ತದೆ ಅಂತ ಇಲ್ಲಿ ಬಂದು ಹೇಳ್ತಾರೆ. ಒಂದು ಅಂಡರ್ವೇರ್ ಕತೆ ಅಂತ ಹಾಕ್ಬಿಡ್ತೀಯಾ? ಶಶಿ ಅಣ್ಣ ಕಾಚಾ ಕತೆ. ನೋಡಿ ಗೈಸ್ ಇವೆಲ್ಲ ಪ್ಯಾಕಿಂಗ್ ಮಾಡ್ತಿದ್ರೆ ಹಿಂಗಡ ತಾತ ನೋಡಿ ಹೆಂಗ್ ನಿದ್ದೆ ಹೊಡಿತಾರೆ ಬೈಕ್ ಹಾಕೊಂಡು. ತಾತ ಬಿಗಿ ಆಗವೆಲ್ಲ ವಾಪಸ್ ರೀ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಈಗ ಹಣ ಏನ್ ಮಕ್ಳು ಹೊಟ್ಟೆಗೆ ಅದ ತಿಂತಾರ ಎಲ್ಲ ಕೊಡಲಿ ಏನ್ ಮಾಡಿದ್ಯಾ ನೋಡ್ತೀನಿ. ಗೈಸ್ ಜೀನ್ಸ್ ಪ್ಯಾಂಟ್ ಬೇಕು ಅಂದ್ರೆ ಇಲ್ಲಿ ಉಂಗುಳಗ್ ಬನ್ನಿ, ನಮ್ಮ ಆಂಟಿ ಬಾರ್ತಾವ್ರೆ. 10 ರೂಪಾಯಿಗೆ 3 ಪೀಸ್, 10 ರೂಪಾಯಿಗೆ 3 ಪೀಸ್. ನೋಡಿ ಗೈಸ್ ಹೊಟ್ಟೆ ಅಲ್ಲಾಡ್ತೈತೆ. ಅದಕ್ಕೆ ಯಾವ ಮಿಸ್ ಆಗ್ತಾಳ. ಓ ಸಿಂಪಲ್
dop. Yes, 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 yes. Dip, stibbity dip, stibbity double, 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 double. Yes, yes. ಸೊ ಗೈಸ್ ಸರ್ ಫೋನ್ ಕೊಡಿ ನಿಮ್ಮದು. ಗೈಸ್ ನಮ್ಮಣ್ಣ ಫೋನ್ ಕೇಳ್ತವ್ರೆ. ಮದುವೆ ಗಂಡು ಫೈನಲ್ ಔಟ್ಪುಟ್ ನೋಡಿ. ಗೈಸ್ ಇನ್ನೇನಂದ್ರೆ ಎಡ ಕುತ್ಕೊಂಡು ಅಡ್ಡಿ ಹೊಡಿತಿದ್ದೀವಿ. ನೀವು ವೆಂಕಣ್ಣ ಕಲಿತವ್ರೆ ಎಲ್ಲ ಈಗ ನೋಡಿ. ಇನ್ನೊಬ್ಬ ಬಂದ ನಂದೇ ಇಲ್ಲಿ ಅಂತ ಇವರಿಬ್ರು ನೋಡಿ. ದೇ ಬೋತ್ ಆರ್ ಓಲ್ಡ್ ಕಪಲ್ಸ್. ಸೈಡ್ ಅದು ನಮ್ಮ ಅಕ್ಕ ಸೂಟ್ ಕೇಸ್ಗೆ ಲಾಕ್ ಹಾಕ್ಬಿಟ್ಟು ಲಾಕೇ ಮರ್ತೋಗ್ಬಿಟ್ಟಾರೆ ನೋಡಿ. ಲಾಕ್ ಮಾಡ್ಬಿಟ್ಟು ಹೆಂಗ್ ಕೂತವ್ರೆ ಪಾಪ. ಇವರೆಲ್ಲ ಕಷ್ಟ ಬೀಳ್ತಾರೆ ತೆಗಿಯಕ್ಕೆ. ನಿಮ್ಮ ಅನಿಸಿಕೆ ಏನು? ಓಪನ್ ಆದ್ಮೇಲೆ 50 ರೂಪಾಯಿಗೆ ಒಂದು ಪ್ಲೇಟ್ ಗೋಬಿ ಕೊಡಿಸು. 1 ಅವರ್ 1.5 ಅವರ್ ಆಗುತ್ತೆ ಅಂತ ತಕ್ಕೊಡ್ತೀನಿ. ನಿನ್ಗೆ 2 ಪ್ಲೇಟ್ ಗೋಬಿ ಹೊಸ ಸೂಟ್ ಕೇಸ್ ಕೊಡ್ಸು ಅಂತ. 100% ತಕ್ಕೊಡ್ತೀನಿ. 99 ಅಲ್ಲ 100% ಸೂಟ್ ಕೇಸ್ ಅಲ್ಲ 2 ಪ್ಲೇಟ್ ಗೋಬಿ. ನೀನು 50 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ಸೂಟ್ ಕೇಸ್ ಟೋಕನ್ ಹಾಕೋಣ ಅಂತ ನೋಡಿ ಗೈಸ್. 50 ರೂಪಾಯಿಂದ 1000 ರೂಪಾಯಿ ಸೂಟ್ ಕೇಸ್ ಹೆಂಗೆ ನೋಡಿ ಗೈಸ್. ಎಲ್ಲ ದುರ್ಗಕ್ಕೆ ಹೋಗ್ತಾ ಇದೀವಿ. ಇವರು ಕಟಿಂಗ್ ಮಾಡಿಸ್ಬೇಕಂತ ಇವ್ರ ಮಗಂಗೆ. ಇವರಿಬ್ರು ಎಂತಕ್ಕೆ ಬಂದವರೋ ಗೊತ್ತಿಲ್ಲ. ಏನ್ರಿ ಇಲ್ಲ ನಮಸ್ಕಾರ ಮಾಡ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್ ಎಲ್ಲರಿಗೂ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಅಣ್ಣ ಎಲ್ಲರಿಗೂ ಐಸ್ ಅಂತಂದ್ರು ನೋಡಿ. ನಮ್ಮ ಅಣ್ಣ ಎಷ್ಟು ಒಳ್ಳೆಯವರು. ನಿಮ್ಮ ಅಣ್ಣದ ಏನಕ್ಕೆ ಕೊಡಿಸ್ತಾರ ಕಮೆಂಟ್ ಹಾಕಿ. ಬರೀ ಗೊತ್ತವ ಈ ಫಸ್ಟ್ ಕಟಿಂಗ್ ಅಂಗಡಿ. ಸೊ ಗೈಸ್ ಚಿಕ್ಕ ಮಕ್ಳದ್ ಕಟಿಂಗ್ ಆಯ್ತು. ಎಲ್ಲ ಊರಿಗೆ ಹೋಯ್ತಾ ಇದ್ದೀವಿ ನೋಡಿ. ಇವನ್ ಕೂದಲೇ ಇಲ್ಲ, ಬರೀ ಸೈಡ್ ಮಾತ್ರ ಶಾರ್ಟ್ ಹೊಡಿಸ್ತಾನೆ. ಇವನ್ ಸಖತ್ತಾಗಿ ಬಂದಿರೋ ಚಿರೋದು. ಈಗ ಮನೆಗೆ ಹಾಲು ತಗೊಂಡು ಹೋಗೋದು ಅಷ್ಟೇ ಗೈಸ್. ಇದಾಗಲೇ ನಮ್ಮೂರು ಬೈಪಾಸ್ ಹತ್ರ ಬಂದು ದುರ್ಗಾ ಬೈಪಾಸ್. ಇಲ್ಲಿಂದ ರೈಟ್ ತೊಗೊಂಡು ಸ್ಟ್ರೈಟ್ ಹೋಗಿ ಮತ್ತೆ ಯೂಟರ್ನ್ ತೊಗೊಂಡು ಈ ರೋಡ್ ಹೋಗ್ತೀವಿ ಗೈಸ್. ಹೆಂಗೆ ಸೊ ಗೈಸ್ ಮಿಷನ್ ಪಾಸ್ಡ್. ಪೆಟ್ರೋಲ್ ಬಂಕಲ್ಲಿ ಬಿಟ್ಟಿಯಾಗಿ ಏರ್ ಹೊಡ್ಕೊಂಡು ಹೋಯ್ತಾ ಇದೀವಿ. ಒಬ್ಬ ಬಂಕರ್ ಅಲ್ಲೇ ಕೂತ್ಕೊಂಡು ಮಕ ನೋಡಿದವ್ರೆ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ಗೈಸ್ ನಮ್ ಚಿನ್ನಣ್ಣಂದು ಬಟ್ಟೆ ಇಸ್ಕೊ ಬಂದ್ವಿ ಟೈಲರ್ ಇಂದ. ಏನ್ ಸಕ್ಕತ್ತಾಗ ಹೊಲ್ದವ್ರು ನೋಡಿ. ಮಿನಿ ನೈಟಿ ಆಗ್ಬಿಟ್ಟೈತೆ. ಕ್ರಾಪ್ ಟಾಪ್ ಅಂತೀನಿ, ಚೂಡಿದಾರು. ಹೆಂಗೈತೆ ಶರ್ಟು? ಅಷ್ಟೇ.